ಎಲ್ಲರಿಗೂ ನಮಸ್ತೆ. ಇನ್ನು ನನ್ನ ಮಗ ಪನ್ನೀರ್ ಬೇಕು ಅಂತ ತುಂಬಾ ಅಳ್ತಾ ಇದ್ದ. ಫೋನಲ್ಲಿ ಒಂದು ವಿಡಿಯೋ ನೋಡಿಬಿಟ್ಟು ಪನ್ನೀರು ಮಾಡೋದನ್ನು ಕೇಳ್ತಾನೆ ಇದ್ದ. ಸರಿ ಅಂತ ಅಂದ್ಬಿಟ್ಟು ಹಾಲಿತ್ತು ಅಂತ ಅಂದ್ಬಿಟ್ಟು ಮಾಡಿದ್ದೆ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಪನ್ನೀರು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೆ. ಅದು ಗಟ್ಟಿಗಾಗಿತ್ತಲ್ವ, ಅದನ್ನು ಮತ್ತೆ ಸ್ಲೈಸ್ ಥರ ಕಟ್ ಮಾಡಿ ಸ್ವಲ್ಪ ತವೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಉಪ್ಪು, ಖಾರ, ಗರಂ ಮಸಾಲ, ಚಿಲ್ಲಿ ಪೌಡ್ರು ಎಲ್ಲನೂ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ರೋಸ್ಟ್ ಮಾಡಿಕೊಟ್ಟೆ. ಸಣ್ಣ ಉರಿ ಮಾಡಿ ತಿಂಡಿಗೆ ಅಂತ ಪಲಾವ್ ಮಾಡಿದ್ದೆ. ಇನ್ನು ನನ್ನ ಯಜಮಾನ್ರಿಗೆ ಮತ್ತು ನನ್ನ ಮಗಳಿಗೆ ಬಾಕ್ಸ್ಗೆ ಮತ್ತು ಅವರು ತಿಂಡಿ ತಿನ್ಕೊಂಡು ಹೋದರು. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಆಯಿತು. ಅವನು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಹಾಗೆ ಇನ್ನು ನಮ್ಮ ಮನೆ ಎದುರುಗಡೆ ಇರೋರು ಅವರೆಕಾಯಿ ಸುಲಿತಾಯಿದ್ರು. ಎಲ್ಲರೂ ಸೇರ್ಕೊಂಡು ನಮ್ಮದು ಕೂಡ ಸುಲ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಸಾಕು ಚೆರಿ ಪಾಯಸ ಬೇಕು ಅಂತ ಅಳ್ತಾನೆ. ಯಾಕಂದರೆ ಪ್ರತಿ ಸಲ ನೈವೇದ್ಯಕ್ಕೆ ಇಡ್ತೀನಲ್ವ ಏನಾದ್ರೂ, ಅದಕ್ಕೆ ನಮ್ಮಮ್ಮ ಪೂಜೆ ಮಾಡಿದ್ರೆ ಪಾಯಸ ಮಾಡುತ್ತೆ ಅಂತ ಅನ್ನೋ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಪೂಜೆ ಮಾಡಿದಾಗ ಇವತ್ತು ಮಾಡಿರಲಿಲ್ಲ, ಆದರೂ ಅಳ್ತಾ ಇದ್ನಲ್ಲ ಅಂದ್ಬಿಟ್ಟು ಅವನಿಗೋಸ್ಕರ ಮಾಡಿ ದೇವ್ರ ಪೂಜೆಗಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ನಂದ ದೀಪ ತಗೊಂಡು ಜನ 6 ಗಂಟೆಗೆ ಹೋಗಿದ್ದು ನಾವು. 6 ಗಂಟೆಗೆ ತುಂಬಾ ರಶ್ಶು ಜನ ಇದ್ದರು. ಹಾಗೂ ದರ್ಶನ ಮಾಡಿಕೊಂಡು ಹಾಗೆ ನಂದ ದೀಪ ಎಲ್ಲ ಹಚ್ಚಿ ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಯಾವಾಗ ಹೋದ್ರೂ ರಾಯರ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪ್ರತಿ ಸಲ ನನ್ನ ಮಗಳನ್ನ ಕರ್ಕೊಂಡು ಹೋದಾಗ ನನ್ನ ಮಗಳ ಕೈಲೇ ನಂದ ದೀಪ ಹಚ್ಚಿಸೋದು. ನನ್ನ ಮಗಳೇನಾದರೂ ಬರಲಿಲ್ಲ ಅಂದರೆ ನಾನು ನಂದ ದೀಪ ಹಚ್ತೀನಿ. ಇನ್ನು ನಂದ ದೀಪ ಎಲ್ಲ ಮೊದಲು 3 ರೌಂಡ್ ಮಾಡೋರು, ಇವಾಗ ಒಂದೇ ಒಂದು ರೌಂಡ್ ಮಾಡಿದ್ದಾರೆ ಜನ ಜಾಸ್ತಿ ಇರೋದಕ್ಕೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಚೆ ಬಂದ್ವಿ. ದೇವ್ರ ತೀರ್ಥ ಎಲ್ಲ ಇಸ್ಕೊಂಡು, ಅಕ್ಷತೆ ಇಸ್ಕೊಂಡು ಹಾಗೆ ದೇವ್ರ ಪ್ರಸಾದ ಇಸ್ಕೊಂಡು ಅಲ್ಲಿ ಈಚೆಗಡೆ ಅರಿಶಿನ ಕುಂಕುಮ ಇಟ್ಟಿದ್ರು, ಅದನ್ನು ಸಹ ಇಟ್ಕೊಂಡು ಮನೆಗೆ ಬಂದ್ವಿ. ಈ ಬ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.